यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। 30-40% ಅವ್ರು ಆದ್ರಂದ್ರ ಈ ದೇಶನಾಗ ಒಬ್ಬ MLA, ಒಬ್ಬ ಕಾರ್ಪೊರೇಟರ್, ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್, ಒಬ್ಬ MP ಹಿಂದೂ ಆಗೋದಿಲ್ಲ. ನಾವೆಲ್ಲ ಒಡೆದು ಹೋಗ್ತೀವಿ. ಅವ್ರು ಒಂದೇ ಕ್ಯಾಂಡಿಡೇಟ್ ನಿಂತು ಸಾಲಿಡ್ ಓಟ್ ಹಾಕೊಂಡ್ಬಿಡ್ತಾರೆ. ಯಾರು ಬೇಕಾದ ಬಂದು ಹೇಳಿದ್ರು ಅವ್ರು ಕೇಳೋದಿಲ್ಲ. ಸಿದ್ದರಾಮಯ್ಯ ಅವ್ರ ಮುದ್ದೆ ಬಂದು ಹೇಳಿದ್ರು ಕೇಳೋದಿಲ್ಲ. ಅವ್ರ ಸಮಾಜ ನಿಂತರು ಅವರಿಗೆ ಹಾಕೋದು. ಸಿದ್ದರಾಮಯ್ಯ ಹಾಕೋದಿಲ್ಲ. ನಾ ಇಷ್ಟೆಲ್ಲ ಮಾಡೀನಿ, ನಾನು ಮುಂದಿನ ಜನ್ಮದಾಗ ಸಾಬಾಗಿ ಬಿಡ್ತೀನಿ ಎಲ್ಲ ಅಂದ್ರೂ ಅವ್ನಿಗೆ ಹಾಕೋದಿಲ್ಲ. ಮುಂದಿನ ಜನ್ಮ ತೆಗಿಂಗಿಲ್ಲ ಅವರು. इस बार हमारे लोगों को करेंगे आतर ಇಲ್ಲ. ಮತ್ತು ನಿಮಗೆ ಯಾವಾಗ ಸ್ವಾಭಿಮಾನ ಬರೋದು? ನೀವು ಓಟ್ ಹಾಕ್ಲಕ್ಕೆ ಬಂದರೆ ಗ್ಯಾರಂಟಿ BJPಗೆ ಹಾಕ್ತೀರಿ. ಅಲ್ಲಿ ಬರ್ಲಾಕನೇ ದೊಡ್ಡ ಪ್ರಾಬ್ಲಮ್ ನಿಮಗೆ. ನಮಗೆ ಹೇಳ್ಯಾರೇನ್ರಿ, ನಮ್ಮ ಮನೆ ಕಸ ಹುಡುಕ್ತಾರೇನ್ರಿ, ನಮ್ಮ ಮನೆ ಬಾಂಡಿ ನಾವೇ ತಿಕ್ಕೋಬೇಕಲ್ರಿ, ಕಾರ್ಪೊರೇಟರ್ ಬಂದು ತಿಕ್ಕೋಬೇಕ, MLA ಬಂದು ತಿಕ್ಕೋಬೇಕು, ಹಿಂಗೆ ಮಾತಾಡ್ಕೊಂಡು ಕುಂಡಿರ್ತೀರಿ ನೀವು. ಅವ್ರು ಏನಾರ ಹೇಳ್ತಾರೆ, सब जमात का डिसीजन हो गया, बीजेपी को हराने का है, पंजा को डालने का। खलास हाँ हाँ भाई हाँ भाई ನಮ್ಮ ತೆಲಿಗೂ ಮಾತಾಡ್ತಾನೆ. ಅವ್ರಿಗೆ ಹಾಕ್ಬೇಕಂತ ಬಟ್ ಕೊಟ್ಟತ ಕೇಳ್ತಾನ. ಅವ ಏನು ಮಾಡ್ಯಾನ ತಗೊಂಡಿಗೆ ಹಾಕ್ಬೇಕಂತ ಮತ್ತೆ ಬರ್ತಾನ. ನಾವೆಲ್ಲ ನಮ್ಮ ಮನೆ ಫ್ಯಾಮಿಲಿಗೆ ತೊಗೊಂಡು ನಾವು ಟೂರ್ ಹೊಂಟಿವಿ ಅದು ಹೋಗ್ಬರ್ತಾರೆ. ಇದು ನಾ ನೋಡ್ರಿ, ವಿಜಾಪುರ ಜನ ಜಾಗೃತ ಅದಾರ ಅಂತೇಳಿ ಇವತ್ತು ಈ ಕ್ಷೇತ್ರ ನಾವು ಗೆದ್ದೀವಿ. ಹಿಂಗೆ ಭಾಳ ಕ್ಷೇತ್ರ ಗೆಲ್ಬೋದು ಈ ದೇಶನಾಗ ಒಂದಾದ್ರೆ. ಇವತ್ತು ಡೆವಲಪ್ಮೆಂಟ್ ಬಗ್ಗೆ ಎಲ್ಲರೂ ಹೇಳ್ಯಾರ. ಇನ್ನೂ ಏನೋ ಕೆಲವೊಂದು ಮಂದಿ ಪಾಪ ಒಂದೆರಡು ಮುನಿದು ಉಳಿದಿರ್ಬೋದು. ಇನ್ನೇನು ಇಲ್ಲಿ ಮತ್ತೆ ರೊಕ್ಕ ಬರ್ಲಾಕತ್ತದ. ಇವೆಲ್ಲ ನಾವು ಹೇಳಿ ಈಗ ಮಂದಿ 16 ಮಂದಿ ನಮ್ಮ ಕಾರ್ಪೊರೇಟರ್ ಅದಾರ. ನಾವೊಬ್ಬ MLA ಇದ್ದೀನಿ. ಗಿರೀಶ್ ಒಬ್ಬ ನಾಳೆ ಆರಿಸಿ ಬಂದ್ಮೇಲೆ 17 ಆಗ್ತೀವಿ ನಾವು. ಒಟ್ಟು ಈ ಸಲ ಮೇಯರ್, ಉಪಮೇಯರ್ ನಮ್ಮ BJP ಅವ್ರು ಆಗ್ಬೇಕು ಅಂತೇಳಿ ನಾವು ಪಣ ಕೊಡ್ತಿದ್ದೀವಿ. ನೋಡಿ, ಏನೂ ಇಲ್ಲ, ಬರೀ ಒಂದು ಮೇಯರ್ ಆದ್ರೆ ಒಂದು ದೊಡ್ಡ ಇಲ್ಲಿ ನಮ್ಮದು ಸ್ಮಶಾನ ಐತಿ. ಎಷ್ಟು ಕೊಟ್ಟಿರೋದು? 4 ಕೋಟಿ ರೂಪಾಯಿ ಒಯ್ದು ಒಂದು ತನ್ನ ಸಣ್ಣದವರು ಎಲ್ಲ ಕೂಡ ಒಂದು 4 ಗುಂಟೆ ಐತನ್ರಿ. 12 ಗುಂಟೆದಾಗ ಆ 4 ಕೋಟಿ ರೂಪಾಯಿ ಎತ್ತಬೇಕತ್ತ ಮೇಯರ್. ಇಲ್ಲಿ 7 ಎಕರೆ ಐತಿ. ಆ 4 ಕೋಟಿ ಸರಿಯಾಗಿ ನಾವು ಮಾಡಿ ಎಲ್ಲ ಅವ್ರಿಗೆ ಕುಂಡ್ರಲಾಕ, ಕಾಲು ತೊಳ್ಕೊಲಿಕ್ಕೆ ಅಲ್ಲೆಲ್ಲ ಗಿಡ ಗಂಟೆ ಐತಿ, ಏನೋ ಪ್ರೇಮಾನಂದ ಮಾಡ್ಯಾರ. ಅದನ್ನು ಡೆವಲಪ್ಮೆಂಟ್ ಮಾಡ್ಬೇಕಂದ್ರೆ ಮೇಯರ್ ಅದಾವ 4 ಕೋಟಿ ಅಲ್ಲಿ ಹಾಕೊಂಡು ಒಂದು 45 ಲಕ್ಷ ರೂಪಾಯಿ ಖರ್ಚು ಮಾಡಿ ಪೂರ್ತಿ ಲೂಟಿ ಮಾಡ್ಬೇಕತ್ತ. ಬರೆದು ಕಳಿಸ್ಬಿಟ್ಟಾರ ಬೆಂಗಳೂರಿಗೆ. ಇದೇ ಸ್ಮಶಾನ ಮತ್ತು ನಾ ಕಮಿಷನರ್ಗಳಿಗೆ ಅದನ್ನು ಪೆಂಡಿಂಗ್ ಇಳಿಸಿವಿ. ಈ ನಾಳೆ ನಮ್ಮದು ಮೆಜಾರಿಟಿ ಆಗಿ ಮತ್ತು ಮೇಯರ್ ಆದ್ರೆ ಅಂದ್ರೆ ಎಲ್ಲಿ ಅವಶ್ಯಕತೆ ಇದೆ ಅಂದರೆ ಹೆಂಗೆ ಲೂಟಿ ಹೆಂಗೆ ಮಾಡ್ಕೊಟ್ಟು ಬಂತಾರೆ ಬಿಜಾಪುರ ಅಂದ್ರೆ ನೋಡಿ. ಯಾವುದು ಕೆಲಸ ಆಗಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು. ಇವತ್ತು ಹೇಳಿದ್ರೆ ನಮ್ಮ ಒಳಗೋಡಿ ಇವತ್ತು 55 ಕೋಟಿ ರೂಪಾಯಿದೆಲ್ಲ ಸ್ಟೇನ್ಲೆಸ್ ಪೈಪ್ ಹಾಕ್ತೀವಿ. ಯಾಕಂದ್ರೆ ಮೇಲೆ ನೀರು ಪೈಪ್ಲೈನ್ ಓಡಿದ್ರಿಂದ ಇಲ್ಲಿ ನೀರಿನ ಅಸ್ತವ್ಯಸ್ತ ಆಗ್ಲಾಗತ್ತೆ. ಈಗ ಅದು ಟೆಂಡರ್ ಆಗೈತಿ, ಕೆಲಸ ಚಾಲು ಆಗ್ತದೆ. ಈ ಲೈಟ್ ಇದ್ದೂ ಟೆಂಡರ್ ಆಗ್ತದೆ. ಇವೆಲ್ಲ ಕೆಲಸ ನಡೀತವೆ. ಇನ್ನೇನು ಭಾಳ ಇಲ್ಲಿ ಕೆಲಸ ನಮ್ಮಲ್ಲಿ. ಈಗ ರೊಕ್ಕ ಬರ್ತದೆ ಹೆಚ್ಚು ಕಡಿಮೆ ನಮ್ಮ 17 ಮಂದಿ ನಾನು ಕೂಡಿ ಕನಿಷ್ಠ ಒಂದು 75 ಕೋಟಿ ರೂಪಾಯಿ ಬರ್ತದೆ. ಅರ್ಧ ನಮ್ಗೆ ಬರೋದೇ ಇಲ್ಲ. ಅವ್ರು ಬೇಕಾದ್ರೆ ಜಿಗದಾಡ MB ಪಾಟೀಲ್ರು ಸಾಹೇಬ್ ಕೂಡಿ ಬೇಕಾದ್ರೆ ಜಿಗದಾಡ. ನಾ MB ಪಾಟೀಲ್ ಹೇಳೀನಿ, ಭಾಳ ಇಲ್ಲಿ ಕೈ ಹಾಕ್ಲಕ್ಕೆ ಹೋಗ್ಬಾರ್ತಾರೆ. ಇಲ್ಲಿ ಕೈ ಹಾಕಿದ್ರೆ ಪಬ್ಲಿಷರ್ ಭಾಳ ಡೇಂಜರ್ ಆಗ್ತದೆ. ಅಲ್ಲೇನೇ ನಾ ಬಂದು ಅಡ್ಡಾಡ್ಬಿಟ್ಟಾನೆ ಮತ್ತೆ ನಿಮ್ಮದು ಗೌಡ್ರ ಹಂಗೆ ಮಾಡಿಬಿಟ್ಟು ಹಿಂಗೆ ಮಾಡಿಬಿಟ್ಟು ಅದಕ್ಕೆ ಟೈಟ್ ಇಟ್ಟೈತೆ, ಬರೋಬರಿ ಟೈಟ್ ಐತಿ ಬಿಜಾಪುರ. ನೀವು ಏನು ಮಾಡೋದಿದ್ರೆ ಪಬ್ಲಿಷನ್ ಅದೇನು ಖಜಾಪುರಿಂದ ಆ ಕಡೆ ಮಾಡ್ಕೊತ ಹೋಗ್ರಿ. ಇಲ್ಲಿ ನೀವು ಬಂದು ಏನು ಒಕ್ಕಬ್ಬದು ಬತ್ತು ಗಾಬರಿ ಆಗ್ಬಿಟ್ಟು MB ಪಾಟೀಲ್ ಹಂಗಿದ್ರೆ ನಾವು ಹಿಂದೂಗಳು ಒಂದು ಇಂಚ್ ಹೋಗಲ್ಲ ನೋಡ್ಕೊತೀನಿ. ಹಿಂದೂಗಳು ಅನ್ನೋದು ಬಾಯಿಲೆ ಬರಂಗ್ ಮಾಡಿದೀವಲ್ಲ, ಇನ್ನ ಏನ್ ಮಾಡ್ಬೇಕು? ಕಾಂಗ್ರೆಸ್ ನಾವು ಒಮ್ಮೆರೆ ಹಿಂದೂ ಪರವಾಗಿ ಮಾತಾಡ್ತೀವಿ. ಹಿಂದೂ ಅಲ್ಲಿ ಶಬ್ದ ಬಾಯಾಗ ತೆಗಿತಾರೆ ನಾವು. ಇವತ್ತ
ಆ ಶಕ್ತಿ ನಮ್ಮ ಬಿಜಾಪುರನಾಗ ಐತಂತೇಳಿ ಎಲ್ಲರೂ ಅವ ಯಾರು ಜಮೀರ ಅವ ಏನು ಬಂದು ಸಿಗದಾಟಿ ಹೋದ ಅವನು ಇಡೀ ಕರ್ನಾಟಕದಾಗ ಅಡ್ಡಾಡ ಮಾಡಿಬಿಟ್ಟು ಬಿಜಾಪುರದಾಗ ಮುಂದೆ ಎಲ್ಲಿ ಹೋಗ್ಬಿಡ್ಲೇ ಅಲ್ಲ ಅವ. ನಾ ಹೇಳಿದೆ ನೀನು ಕುದುರೆ ತರ್ಬೋದು ನಮ್ಮ ಬಿಜಾಪುರನಾಗ, ನೀವು ಅಶ್ವಮೇಧ ಕುದುರೆ ಬಿಡ್ತಿದ್ರು ಹಿಂದಕ್ಕೆ ರಾಜ ಮಹಾರಾಜ ಅವ್ರೇನು ಮಾಡ್ತಿದ್ರು, ಪಟ್ಟಕ್ಕೆ ಏರ್ಕೊಳ್ಳೆ ಒಂದು ಶ್ವೇತದಾರಿ ಒಂದು ಕುದುರೆ ಬಿಟ್ಟು ಬಿಟ್ಟಿದ್ರು. ಇದನ್ನ ಯಾವ ಕಟ್ಟಿ ಹಾಕ್ತಾನ ಅವ್ನ ಯುದ್ಧ ಕಟ್ಟಿ ಹಾಕಲಾರ್ದೆ ಅದಕ್ಕೆ ಸನ್ಮಾನ ಮಾಡಿ ಕಳ್ಸಿದ್ರು ಅಂದ್ರೆ ಅವನ ಶರಣಾದಂಗ ಅವ್ರ ಅಡಿ ಅದು ಅಲ್ಲಿ ಬಿದರ್ ಕಲಬುರ್ಗಿ ಯಾದಗಿರಿ ಹೋಗಿ ಬಿಜಾಪುರಕ್ಕೆ ಬಂತು. ಬಿಜಾಪುರ ಇಲ್ಲೇ ಕಟ್ಟಿ ತಿರುಗಾಡಿ ಹೋಗೋದು ನೋಡಿದ್ರೆ ಜನ ಎಷ್ಟು ಕುಡಿತಿತ್ತು ಪಾಪ. ಒಕ್ಕಪ್ಪದ್ದು ಸಿದ್ದೇಶ್ವರ ಗುಡಿ 150 ಸ್ವಾಮಿಗಳು ಬಂದರು, ಅವರು ಒಕ್ಕಟ್ಟಾದ್ರು. ಯಾಕಂದ್ರೆ ಮಠ ಮಂದಿರಗಳು ಇವತ್ತು ಒಕ್ಕಪ್ಪ ಆಗಲಕತ್ತಾವ. ನೀನು ಇಬ್ರಾಹಿಂ ಏನು ಹೇಳ ಕೇಳಿರಲಿಲ್ಲ, ಸೇಮ್ ಇಬ್ರಾಹಿಂ ರಾಯರ ಇದನ್ನೇ ಅವನು ಲಪಂಸಮ ನಾವೊಬ್ಬ ಕೊಟ್ಟಂತ ಹೇಳ್ತಾನೆ. ಇದು ರಾಮಾಯಣ ಮಹಾಭಾರತ, ಅದು ಪವಿತ್ರ ಭೂಮಿ. ಯಾವ ನಾವಬ್ಬ ಯಾವ ಮೊಗಲ್ರು ಇವೆಲ್ಲ ಮಕ್ಕಳು ಹೊರಗಿನ ಬಂದು ದರೋಡೆಕೋರು ಅವ ಹೇಳ್ತಾನ ತಾನ ಕೊಟ್ಟಿರತ್ತ ನಾವೊಬ್ಬ. ರಾಯರ ಇದಕ್ಕೆ ಅಂಜಿ ಅವ್ರ ಶಕ್ತಿಗೆ ಅಂಜಿ ಬಂದು ಕಾಲು ಹಿಡಿದು ಕೊಟ್ಟು ಹೋಗ್ಯಾನ ನಾವು. ನೀವೇನೋ ಮಾಡೋದಿಲ್ರಿ, ನಾ ತಕರಾರು ಮಾಡೋದಿಲ್ಲ ಅಂತ. ಯಾಕಂದ್ರೆ ಅವ್ರಿಗೂ ಭಾಳ ಕಡೆನ ರಾಘವೇಂದ್ರ ರಾಯರಿಗೂ ಇವತ್ತು ಅಂದ್ರೆ ಎಲ್ಲಿ ತನಕ ವಿಚಾರ ಮಾಡ್ತಾರೆ ನೋಡ್ರಿ ನೀವು. ಅಂದ್ರೆ ಉಪಕಾರ ಮಾಡಿ ಹೋಗ್ತಾರ ಇನ್ನ ನಮಗೆ. ಅವ್ರು ಇನ್ನ ನಮಗೆ ಅವ್ರ ಹತ್ತಾರೆ ಮೊಘಲರ ಕೈಗೆ ಇಡೀ ಹಿಂದೂಸ್ತಾನ ಅದು ನಮ್ಮದೇ. ಈ ರೀತಿ ಅವ್ರಿಗೆ ಎಷ್ಟು ದಿಮಾಕ್ ಇರ್ಬೇಕಾದ್ರೆ ನಾವು ಏನೂ ಮಾಡೋಬೇಕಾಗಿಲ್ಲ. ನೀವೇನು ಹೋಗಿ ದೊಡ್ಡ ದಿನ ಹೊಡೆದಾಟ ಮಾಡಿರತ್ ನಾವು ಹೇಳೋದಿಲ್ಲ. ಬಂದು ಓಟ್ ಹಾಕಿಬಿಟ್ರಪ್ಪ ಸಾಕು. ಬರೀ ಒಂದು ಓಟ್ ಹಿಂಗೆ ಕ್ವಾಯಂಕತ್ ಒತ್ತುಬಿಟ್ರೆ ಸಾಕು. ಒಂದು AK-47 ಅಂತ ಒಬ್ಬ ಸಾಧನ ಹೊಡೆದಂಗೆ. ಕಾಶ್ಮೀರಿಗೆ ಯಾಕೆ ಅಂತೈತಿ, ಕಲ್ಲು ಬೀಳುವುದಿಲ್ಲ, ಏನೂ ಇಲ್ಲ. ದಿನ ಎಲ್ಲ ಸಿಕ್ಕರೆ ಅಲ್ಲೇ ಅವತ್ತನ್ನ ಸೀದಾ ಜನ್ನತಿಗೆ ಕಳಿಸ್ಬಿಡ್ತಾರೆ ನಮ್ಮ ಮಿಲ್ಟ್ರಿ ಅವ್ರು. ಮೊದಲು ಅವತ್ತನ್ನು ತೊಗೊಂಡು ಬರೋದು, ಜೈಲ್ನಾಗ ಹಾಕೋದು. ನೀವು ಮನಮನ್ಸಲ್ಲಿದ್ದಾಗ ಬಂದೂಕಿನ ಉಪಯೋಗ ಮಾಡಿ ಬಿಡತ್ತಿದ್ರು. ಅದಕ್ಕೆ ನಾವು ಹೇಳೋದು ಅಂದ್ರೆ ಶಕ್ತಿ ನಮ್ದೇನು ಶಕ್ತಿ ಈ ಓಟ್ನಾಗ. ಈ ಸಲ ನೀವು ನೋಡ್ರಿ 100% ವೋಟಿಂಗ್ ಮಾಡಿಬಿಡ್ರಿ ನಮ್ಮ ಮಂದಿ. ಎಷ್ಟು ಲೀಡ್ ಆಗ್ತದೆ ದುಡ್ಡು 2 ವರ್ಷ ತೆಗೆದ್ಬಿಟ್ರಿ, ಮೈನಸ್ ಮಾಡಿಬಿಡ್ರಿ. ಅದು ಎಷ್ಟು ಅದಾರು 8,000 ಐತದವು 7,000 ಅವ್ರು ನಮ್ಗೋದವ್ರು 2,300 ಬಿಡ್ರಿ. 7,000 ನಮ್ಮ 7,000 7,000 ಮಂದಿ ಓಟ್ ಹಾಕಿಬಿಡ್ರಿ ಸಾಕು. ಮುಗಿದು ಹಾಕಿ ಇನ್ನೆಂದೂ ಈ ಕಡೆ ಹಳ್ಳಿ ಮಕ್ಕೋದಿಲ್ಲ ಸಹಿತ. ನಿಮ್ಮ ವಾಡಿಗೆ ನಿಂದಿರ್ಬೇಕು ಅನ್ನೋದು ಸಹಿತ ಕನಸಲಾಗಿ ಸಹಿತ. ಈಗ ನಮ್ಮ ತಾಂಡ್ಯದಾಗನೂ ಒಂದಿಟ್ಟಿದ್ದು ಇತ್ತು ಪಾಪ. ನಮ್ಮ ಅನಿಲ್ ನಾಯಕನವನು ಬಂದು ಸೇರ್ದ, ಮತ್ತೆ 1000 ಓಟ್ ಹೆಚ್ಚು ಹೋಗ. ಪಾಪ ಒಂದೇ ಮಾತಿತ್ತು. ನಮ್ಮ ಇನ್ನೊಬ್ಬ ಎಲ್ಲಿ ಅದ ಪಾಂಡು ನಾಯಕ ಹೇಳಿದ್ರು, ಹೇಳ್ರಿ ನಾವು BJP ಬಿಟ್ಟು ಯಾವ ಕೆಲಸ ಮಾಡೋರಲ್ಲ, ವಿಜಯಗೌಡರು ನಾವು ಭಾಳ ಹೈಕ್ ದೋಸ್ತಿ ಈಗ ನಮ್ಮ ಮುತ್ಯಾನ ದೋಸ್ತರ ಅಂತ ಹೇಳಿದ್ರು. ಹಿಂಗೆ ನಾವೆಲ್ಲ ಒಕ್ಕಟ್ಟಾಗಬೇಕು. ನಾಳೆ SC ಆಯ್ತಂದ್ರೆ ಅವ್ರಿಗೆ ಎಲ್ಲರೂ ಕೂಡಿ ಅವರು ತಾಂಡ್ಯದಾಗ ಯಾರು ನಿರ್ಣಯ ಮಾಡ್ತಾರೆ, ಎಲ್ಲರೂ ನಾವು ಕೂಡ ಓಟ್ ಹಾಕೋದು. ನಾವೆಲ್ಲ ಒಂದಾಗ್ಬೇಕು. ಈಗೆಲ್ಲ ನೋಡಿ 17 ಮಂದಿ 16 ಮಂದಿ ಅದಾರ ಕಾರ್ಪೊರೇಟರ್. ಎಲ್ಲರೂ ಕ್ರಿಯಾಶೀಲರು ಅದಾರ. ಎಲ್ಲರೂ ಮುಂಜಾನೆ 6ಕ್ಕೆ ಮನೆ ಬಿಟ್ಟು ಹೊರಗೆ ಅಡ್ಡಾಡ್ತಾರೆ. ಎಲ್ಲರೂ ನನಗೆ ಓಣ್ಯಾಗ ಹೋದಾಗ ಅವರು ವಾರ್ಡಿಗೆ ಹೋದಾಗ ಹೇಳ್ತಾರ, ಗೌಡ್ರ ನಮ್ಮ ಕಾರ್ಪೊರೇಟರ್ ಭಾರಿ ಕೊಟ್ಟಿರಿ, ಭಾಳ ಒಳ್ಳೆ ಕೆಲಸ ಮಾಡ್ತಾನ್ರಿ. ಪಾಪ ಯಾವಾಗ ಫೋನ್ ಮಾಡಿದ್ರು ಫೋನ್ ಎತ್ತಾನ್ರಿ. ನಾವು ಏನೇನು ಸಮಸ್ಯೆ ಆದ್ರೆ ನಮ್ಮ ಮನೆಗೆ ಬರ್ತಾನೆ. ಮೊದಲೇನವ್ರು ನೋಡಿರ್ಲಿ ಹೆಂಗಿದ್ರು. ಹಿಂದಕ್ಕೂ ನಮ್ಮ BJP ಅವರು ಇದ್ರು ಕೆಲವೊಂದು ಕಡೆ ಕಾರ್ಪೊರೇಟ್ರು. ಪಾಪ ಯಾರು ಹಿರಿಯರೋದು ಅವ್ರ ಮನೆಗೆ ಹೋದ್ರೆ ಸರಿಯಾಗಿ ಮಾತಾಡೋದಲ್ಲ, ಜಟ ಔಟ್ ಅನ್ನೋದು. ಇಂಗ್ಲೀಷ್ ಒಂದು ಕಲ್ತ್ಬಿಟ್ಟಿದ್ರು. ಅದೊಂದು ದೊಡ್ಡ ಪ್ರಾಬ್ಲಮ್. ಇಂಥವ್ರು ಕಾರ್ಪೊರೇಟರ್ ಇದ್ರು. ಈಗ ಹಂಗಿಲ್ಲ. ಪ್ರತಿಯೊಬ್ಬ ಕಾರ್ಪೊರೇಟರು ನಾ ಹೇಳೇನೆ ಏನಿರ್ತದೆ ಕೆಲಸ. ಮುಂಜಾನೆ ಎಲ್ಲ ಚಲೋ ಸಿಮೆಂಟ್ ರೋಡ್ ಅದಾವು, ಹಿಂಗೆ ಅಡ್ಡಾಡ್ರಪ್ಪ. ವಾಕಿಂಗ್ನೂ ಆಯಿತು. ಯಾರೋ ಒಬ್ರು ಮನ್ಯಾಗ ಚಾ ಕುಡಿಸ್ತಾರ, ಬಾರ್ತಾರ, ಕುಂಡಿರ್ತಾರ. ಇಟೇ ಮಾಡೋದು ಜನರಿಗೆ. ಏನು ಎಷ್ಟು ಕೆಲಸ ಇರ್ತಾವ. ಭಾಳ ಒಂದು ಲೈಟ್ ಹೋಗಿರ್ತಾರ, ಡ್ರೈನೇಜ್ ಅಂತ ಎಲ್ಲ ಮಾಡೀವಿ. ಯಾವಾಗ ಒಂದೊಂದು ಬ್ಲಾಕ್ ಆಗಿದ್ರೆ ಸ್ವಲ್ಪ ತೆಗಿಸ್ಬಿಟ್ರೆ ಮುಗಿರುತ್ತೆ. ಮತ್ತೇನಾದ್ರು ಭಾಳ ದೊಡ್ಡ ಕೆಲಸ ಅದ ಏನು ತಲೆ ಮ್ಯಾಗ ಹೊತ್ಕೊಂಡು ಹೋಗಿ ಏನು ಊರ್ ದಂಡ್ಯಾಗ ಹೋಗಿ ಹೊಡೆದು ಏನೂ ಇಲ್ಲ. ಗಾಡಿಗಳು ಬರ್ತಾವೆ, ಗಂಟೆ ಹೊಡಿತಾವೆ.
ಮೈಕಿನಾಗ ಓದಿರ್ತಾರೆ ಕಸ ತಂದು ಹಾಕಿರಪ್ಪ ಅಂದ್ರೆ ಅದನ್ನು ಪುರ್ಸತ್ತಿಲ್ಲ. ನೀವು ಮಾಡ್ತವೆ ಇದು 5ಕ್ಕೆ ಹೇಳೋರು 6ಕ್ಕೆ ಹೇಳೋರು ಮನೆ ಮುಂದೆ ಕಸ ಹೋಗೋದು ಬರೋದು, 6ಕ್ಕೆ ಹೇಳೋರು 7ಕ್ಕೆ ಹೇಳೋರು ಮನೆ ಮುಂದೆ 6ಕ್ಕೆ ಎದ್ದವ್ರು ಕಸ ಹೋಗಿದ್ದು, ಹಿಂಗೆ ಮಾಡೋದು ಬಿಡ್ರಿ. ನಿಮ್ಮ ಮನೆ ಮುಂದೆ ಒಂದೊಂದು ಡಬ್ಬಿ ಇಟ್ಕೊಡ್ರಿ. ಒಂದು ಪ್ಲಾಸ್ಟಿಕ್ ಅಂಥದ್ರಲ್ಲಿ ಬೇರೆ, ಒಂದು ಕಾಯಿಪಲ್ಯ ಅಂಥದ್ದು ಇಂಥದ್ದು ಏನು ನಿಮ್ಗೆ ಸೋಸುತ್ತೀವಿ. ಯಾಕಂದ್ರೆ ಆಕಳುಗಳು ಈ ಬಿಜಾಪುರನ ನೀವು ಒಗದಂಥ ವಸ್ತುಗಳು ತಿಂದವು ಸಾಯ್ಲಾಕತ್ತಾವ. ನೀವೇನು ಮಾಡ್ತೀರಿ, ನೀವೇನು ಪಾರ್ಸಲ್ ತಂದಿರ್ತಾರಲ್ಲ ಈ ಸಾಂಬಾರ ಗಿಂಬಾರ ಅಲ್ಲಿಂದ ಈ ಕಾಯಿಪಲ್ಲೆ ಸೋಸಿದ್ದು ಅದನ್ನೇನು ಮಾಡ್ತೀವಿ ಪ್ಲಾಸ್ಟಿಕ್ನಾಗ ಕಟ್ಟಿ ಹಿಂಗೆ ಒಗಿತೀರಿ. ಅದು ಆಕಳು ಹಸುವಿಗೆ ಏನು ಮಾಡ್ತದೆ ಅದು ಬಂದು ತಿಂದ್ಬಿಡ್ತದೆ. ಅದನ್ನ ಹಿಂಗೆ ನಾವು ಒಂದು 2-3 ಪೋಸ್ಟ್ ಮಾರ್ಟಮ್ ಮಾಡಿಸಿದೆ ನಮ್ಮ ಗೋಶಾಲಾಗ. ಒಳಗೆ ಇಟ್ಟಿಟ್ಟು ಸುತ್ತಳಿ ಸುರ್ತಿ ನೋಟ ಪ್ಲಾಸ್ಟಿಕ್ ಅವೇನು ಭಾಳ ಹೊಟ್ಟೆ ದಮ್ ಕಾಣಿಸ್ತಾವಲ್ಲ, ಗಬ್ಬು ಬರೋದಿಲ್ಲ ಅವು. ಬರೀ ನಿಮ್ದು ಏನು ಹಾಕಿರ್ತೀರ ಪ್ಲಾಸ್ಟಿಕ್ನಿಂದ ಹಂಗಾಗಿರ್ತಾವೆ. ಮತ್ತು ಅಕ್ತರನ್ನ ಒಯ್ದು ನಾವು ಗೋಶಾಲೆದ ಇಟ್ಟರೆ ಅಲ್ಲಿನೂ ಬದುಕುದಿಲ್ಲ. ಅವಕ್ಕೆ ಕಣಿಕಿನೂ ಗೊತ್ತಿಲ್ಲ, ಮೇವೂ ಗೊತ್ತಿಲ್ಲ, ಹುಲ್ಲೂ ಗೊತ್ತಿಲ್ಲ. ಅವು ತಿನ್ನೋದು ಅಂಥದ್ದೇ ತಿಪ್ಪಿ ಒಳಗೆ. ಅದಕ್ಕೆ ನೀವು ಸೋಸಿದ್ದ ಏನಿರ್ತೈತಲ್ಲ ಅವಕ್ಕೆ ದನ ಕರೆ ಯಾವೇ ಬರಲಿ ಒಂದು ಆಕಳು ಬರ್ತದೆ, ಒಂದು ರೊಟ್ಟಿ ಹಾಕ್ರಿ, ಏನಾಗೋದೈತಿ ರೀತಿಯಿಂದ ಹಾಕ್ರಿ. ಅದು ಬಂದು ನಿಂತು ಬಿಟ್ಟಿರ್ತೈತಿ. ಕೆಲವು ಮನೆ ಮುಂದೆ ನಮ್ಮ ಬಸಯ್ಯರ ಮಠರ ಮನೆ ಮುಂದೆ ಒಂದು ಆಕಳು ಬರ್ತೈತಿ, ಬರೋಬ್ಬರಿ ದಿನ ಬಂದು ನಿಂತು ಬಿಡ್ತೈತೆ. ಅವ್ರು ಬಂದು ಹಾಕಿದ ಕಡೆ ತಿಂದು ಹೊಂಟು ಬಿಡ್ತಾರೆ. ಹಂಗ ಸ್ವಚ್ಛದ ಜೊತೆಗೆ ದೇವ್ರು ಹೇಳ್ಯಾನ, ಒಂದು ಆಕಳಿಗೆ ಒಂದು ರೊಟ್ಟಿ ಹಾಕಿದ್ರೆ ನಿಮಗೆಲ್ಲ, ಒಂದು ನಾಯಿಗೆ ಒಂದು ರೊಟ್ಟಿ ಹಾಕಿದ್ರೆ ಶತ್ರು ಸಂಹಾರ ಆಗ್ತದೆ ಅಂತ ಹೇಳ್ತಾರೆ. ಆ ಲಾಲ್ ಕಿತಾಬದಾಗ ಕೆಲವೊಂದು ಇದನ್ನ ಹೇಳ್ಯಾನ ಪರಿಹಾರಗಳು. ನೀವು ಮೀನಿಗೆ ಆಹಾರ ಹಾಕ್ರಿ, ನಾಯಿಗೆ ಒಂದು ರೊಟ್ಟಿ ಹಾಕ್ರಿ, ಆಕಳಿಗೆ ಒಂದು ರೊಟ್ಟಿ ಹಾಕ್ರಿ, ಇದನ್ನ ಗುಬ್ಬಿ ಕಾಳು ಹಾಕ್ರಿ, ಬ್ಯಾಸಿಗಾಗ ನೀರು ತುಂಬಿ ಮ್ಯಾಲ್ಗಿ ಮ್ಯಾಗಿಡ್ರಿ. ಇಟ್ಟು ಮಾಡೋದು ಅಂದ್ರೆ ದೊಡ್ಡ ಪುಣ್ಯ, ಇಲ್ಲೇ ಪುಣ್ಯ ಸಿಗ್ತೈತೆ. ಅಟ್ರ ನಾವು ಮಾಡ್ತೀವಿ ಮಾಡಬೇಕಲ್ಲ. ಅದೇ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ನೋಡ್ರಿ. ಇದನ್ನ ನಾವು ಪೂಜೆ ಮಾಡ್ತೀವಿ ಬನಿಗೆ. ಯಾಕೆ ಮಾಡ್ಯಾರ ನಮ್ಮ ಹಿರಿಯರು? ನಿಸರ್ಗವನ್ನು ಪ್ರೀತಿಸಲಿ, ಸೂರ್ಯನ ಪೂಜೆ ಮಾಡ್ತೀವಿ. ಮುಂಜಾನೆ ಎದ್ದು ಸೂರ್ಯನಿಗೆ ಇದು ಮಾಡ್ತೀವಿ, ಇಲ್ಲ ಅರ್ಘದ ನೀರನ್ನ ಇದು ಮಾಡ್ತೀವಿ. ಚಂದ್ರನ ನಾವು ಪೂಜೆ ಮಾಡ್ತೀವಿ, ಭೂಮಿನ ಪೂಜೆ ಮಾಡ್ತೀವಿ, ಪ್ರಾಣಿನ ಪೂಜೆ ಮಾಡ್ತೀವಿ. ನಿಸರ್ಗ ಪೂಜೆ ಮಾಡುವಂಥ ಧರ್ಮ. ಯಾವ ದೇವಸ್ಥಾನಗಳು ಎಲ್ಲ ಕಡೆನೂ ಮಾಡಿದ್ವಿ. ಎಲ್ಲಿ ಇಲ್ಲಿ ಮೊನ್ನೆನೋ ಮತ್ತೆ ಇದಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟಿವಿ ಹನುಮಂತ ಗುಡಿಗೆ. ಯಾವಾಗ ನಮ್ಮ ಫಂಡ್ ಬರ್ತದೆ ನಾವು ಮಾಡ್ಕೊತಿರ್ತೀವಿ ನಿರಂತರ. ನೀವು ನಿರಂತರ ಓಟ್ ಹಾಕೋತೀರಿ, ನಾವು ನಿರಂತರ ಕೆಲಸ ಮಾಡ್ಕೊತಿರ್ತೀವಿ. ನೀವು ಮಾತ್ರ ಎಂದೂ ಓಟ್ ತಪ್ಪಿಸ್ಬೇಡ್ರಿ. ನಮ್ಮ ಟೀಮ್ ಏನೈತಿ ಈಗೆಲ್ಲ ನೋಡ್ರಿ ಹೆಂಗೆ ಹಾಕೋತ ಟೀಮ್ ಎಲ್ಲ. ಇಲ್ಲೆಲ್ಲಾರು ಯಾರೋ ನಿಮ್ಮನ್ನ ಸೇವಕರಂತೇಳಿ ಎಲ್ಲ ಕೆಲಸ ಮಾಡ್ಲಕತ್ತಾರ. ಅದಕ್ಕೆ ಬಂಧುಗಳೇ, ಇದೊಂದು ದಾಖಲೆ ರೀತಿಯ ಮತದಾನ ಮಾಡ್ರಿ. 50% ಅಂದ್ರೆ ಇನ್ನೂ ಅಲ್ಲ, 50%ನೇ 800 ಲೀಡ್ಲೆ ಬಂದ ನಮ್ಮ ಕ್ಯಾಂಡಿಡೇಟ್. ಕುಮಾರ್ ಗಡಿಗೆ ಅದಲ್ಲ, ಎಲ್ಲಿ ಅದು ಕುಮಾರ್ ಗಡಿಗೆ ಎಷ್ಟು ಲೀಡ್ ಆಗೈತಿ ಬಂದಿಂದು? 2046 ಆಗೈತಿ. ಈ ಗಿರೀಶಿಗೆ 4000 ಲೀಡ್ ಆಗ್ಬೇಕು ನೋಡ್ರಿ. ವರ್ಷದಲ್ಲಿ ಏನೂ ಕೆಲಸ ಆಗಿಲ್ಲ. ರೋಡ್ ಮ್ಯಾಗ ಅಡ್ಡಾಡ್ತಾನೋ ಮತ್ತೇನು ಘಟನೆಗೆ ಅಡ್ಡಾಡ್ತಾನೋ ಕೇಳೋಣ. ಘಟನೆಗೆ ಅಡ್ಡಾಡ್ತಿರ್ಬೇಕು. ಗಿರೇಕಿ ಅದೇ ಕಾಣಿಸ್ತದೆ. ಅದು ಮತ್ತೇನು ಹೇಳಿದ್ರಪ್ಪ ಇಲ್ಲಿ ಪ್ರಚಾರ? 7 ಸಮುದಾಯ ಭವನ ಕಟ್ಟೆ ಅಂತ ಒಂದು ಗುಡಿನೇ ತುಡುಗು ಮಾಡ್ಕೊಂಡು ಹೋಗ್ಯಾರ. ಸಾರ್ವಜನಿಕ ಗುಡಿನೇ ಗಪ್ ಮಾಡ್ಕೊಂಡು ಮನೆಗೆ ಗುಡಿ ಮಾಡಿ. ಅದು ಯಾವ ತಾಂಡ್ಯದಾಗ ನಾವು ಮೊನ್ನೆ ಹೋಗಿ ಬಟನ್ ಹಚ್ಚಿ ಲೈಟ್ ಹಚ್ಚಿ ಕೊಟ್ಟಿವ, ಅದನ್ನ ಲೈಟ್ ನಾನೇ ಮಾಡಿನಂತ ಮೈಕನಾಗ ಓದರ್ಸ್ತಾವ. ಇದೇ ಕೊಳ್ಳ ಇದೇ ಮಾತಾಡ್ಕೊತ ಬಂದಾವು. ಎಲ್ಲ ಜನ ಗೊತ್ತಿರ್ತೈತೆ ನಾವು ಏನು ಮಾಡಿ ಅನ್ನೋದು. ಜನ ಹುಚ್ಚಿಲ್ಲ. ಈಗ ಜನ ಫೇಸ್ಬುಕ್ ನೋಡ್ತಾರ, ವಾಟ್ಸಪ್ ನೋಡ್ತಾರ, ಪೇಪರ್ ಓದ್ತಾರ, TV ಹೊಡಿತು ನೋಡ್ತಾರ. ಅದಕ್ಕೆ ಏನೋ ಇಲ್ಲೆಲ್ಲ ಓಣಿ ಹಿರಿಯರು ಬಂದಿರಿ. ನಾ ಎಲ್ಲ ಓಣಿ ಹಿರಿಯರಿಗೆ ತಾಯಿಂದ ವಿನಂತಿ ಮಾಡ್ಕೋದಂದ್ರೆ 23ನೇ ತಾರೀಕು ಮುಂಜಾನೆ 6:30ಗೆ ನೀವು ಎಲ್ಲಿ ರೋಡ್ ಮ್ಯಾಗ ವಾಕಿಂಗ್ ಹೋಗ್ಬೇಡ್ರಿ. ನಿಮ್ಮ ಓಣ್ಯಾಗ ಅಡ್ಡಾಡಿದ್ರೆ ದುನಿಯಾದ ಒಳ್ಳೆ ರಸ್ತೆ ಇದಾವೆ. ಎಲ್ಲಿ ರೋಡ್ ಮ್ಯಾಗ ಹೋಗಿ ಟ್ರಕ್ ಆಯ್ತ್ರಿ, ಇದು ಆಯ್ತ್ರಿ, ಹಂಗಾಯ್ತ್ರಿ, ಅದು ಏನೋ ಎಲ್ಲಿ ಹೋಗ್ಬೇಡ್ರಿ. ಆರಾಮ್ ಓಣ್ಯಾಗೆ ಅಡ್ಡಾಡ್ರಿ. ಅಲ್ಲಿ ಇಲ್ಲಿ ಕಸ ಬಿದ್ದಿತ್ತಂತ ಸ್ವಲ್ಪ ಹಿಂಗೆ ಬಗ್ಗೆ ಒಂದು ಎತ್ತಿರಿ, ಡಬ್ಬೆಗೆ ಹಾಕಿಬಿಡ್ರಿ ಸಾಕು. ಇಡೀ ಓಣಿನೇ ತಾನೇ ಸ್ವಚ್ಛ ಇರ್ತದೆ.
ನಮ್ಮ ದೇಶದ ಪ್ರಧಾನಮಂತ್ರಿ ಕಸಬರಿಗೆ ಹಿಡಿದಾಗ ನಾವೇನು MLAಗಳು ಕಾರ್ಪೊರೇಟರ್ ಭಾಳ ಭಾರಿ ಏನು ಈ ದೇಶದ ಪ್ರಧಾನಮಂತ್ರಿನೇ ಹೇಳ್ತಾರೆ ಪ್ರಧಾನ ಸೇವಕತೆ ಅಂತ ಒಂದು ಬಿಜಾಪುರ 6ನೇ ನಂಬರ್ ಸುಮ್ ಬಂದಿಲ್ಲ. 6ನೇ ನಂಬರ್ ಎಲ್ಲಿತ್ತು ಬಿಜಾಪುರ? ನಮ್ಮ ಮೊನ್ನೆ ಡಿಸ್ಟಿಕ್ ಹಾಸ್ಪಿಟಲ್ನಾಗ ನಮ್ಮ ಸುಧಾಮೂರ್ತಿ ಅವರು ಬಂದಿದ್ರು. ಅವರಿಗೆ ನಮ್ಮ ಡಿಸ್ಟಿಕ್ ಸರ್ಜನ್ ಡಿಸ್ಟಿಕ್ ನಮ್ಮ DHO ಹೇಳಕತ್ತಿದ್ರು, ಮೇಡಮ್ ಇವತ್ತು ಇಂಡಿಯಾದಾಗ ನಮ್ಗೆ ಸಿಗ್ತಿದೆ. ಒಂದು ಕಾಲಕ್ಕೆ ಅಸ್ತಮಾ ಪೇಷಂಟ್ ಇಟ್ಟು ಬರ್ತಿದ್ದು, ಈಗ 99% ಅಸ್ತಮಾ ಪೇಷಂಟ್ ನಮ್ಮ ಸಿವಿಲ್ ಹಾಸ್ಪಿಟಲ್ ಬರೋದೇ ಇಲ್ಲ. ಯಾಕಂದ್ರೆ ಅಸ್ತಮಾನೇ ಬರೋಲ್ಲ ಬಿಜಾಪುರನಾಗ. ಅಲ್ಲೆಲ್ಲಿ ಜಿಮ್ ಮಾಡೀವಿ. ಕನಿಷ್ಠ 1 ವರ್ಷ 2 ವರ್ಷ ನಿಮ್ಮ ಆಯುಷ್ಯನೇ ಹೆಚ್ಚಬೇಡಿ. ನಾವು ಯಾರು ಜಿಮ್ ಮಾಡ್ತಿರೋ ಒಂದು ಆಯುಷ್ಯ ಒಂದು ಗಮನ ಬರ್ತಂದ್ರೆ ಮನುಷ್ಯ ತಾನೇ ರಿಪೇರಿ ಆಗಿಬಿಡ್ತೈತೆ ಅರ್ಧ. ಅದಕ್ಕೆ ಬಂಧುಗಳೇ, ಹೆಚ್ಚಿಗೆ ನಾ ಇನ್ನೂ ಸಮಯ ತಗೊಳ್ಳೋದಿಲ್ಲ. ಮತ್ತೆ ನಾವು ಹೇಳದೈತಪ್ಪ. ಅದಕ್ಕೆ ಎಲ್ಲ ಆಗ್ಯಾವು. ಇನ್ನೇನು ಭಾಳ ಏನು ಕೆಲಸ ಇಲ್ಲ. ಇದಿಷ್ಟಕ್ಕೆ ನಿಲ್ಲುವುದಿಲ್ಲ. ನಮ್ಮದು ವಿಜಯ ಯಾತ್ರೆ ಇಡೀ ಇಂಡಿಯಾದಾಗನೇ ವಿಜಯಪುರ ನಂಬರ್ 1 ಸಿಟಿಯಾಗಿ ನಾವು ಮಾಡುವಂಥ ಹಂತಕ್ಕೆ ನಾವು ಹೋಗ್ತೀವಿ. ನೀವೆಲ್ಲ ಸಹಕಾರ ಕೊಡಿ. ಈ ಒಂದು ಮತದಾನ ಮಾಡಿರಿ. ನಾಳೆ 23ನೇ ತಾರೀಕಿಗೆ ಮುಂಜಾನೆ 10 ಅನ್ನೋದ್ರಾಗ 70% ಮತದಾನ ಮುಗಿದೋಗಿರು. ಎಲ್ಲರೂ ಹೋಗಿ ಅಲ್ಲಿ ಇಲ್ಲಿ ಕುಂಡ್ರು ಬದಲಿ ಆ ಬೂತ್ ಮುಂದೆ ಕೂತ್ಬಿಡ್ರಿ. ಮೊದಲು ಓಟೆ ಹಾಕಿ ಬಂದ ಮ್ಯಾಗಿನ ಜಳಕ ಮಾಡ್ರಿ. ಈಗ ಹೆಂಗೆ MLA ಎಲೆಕ್ಷನ್ದಾಗ ಮಾಡ್ತಿರಲ್ಲ, ಅದಕ್ಕಿಂತ ಹೆಚ್ಚು ಮತದಾನ ಆಯ್ತಂದ್ರೆ ನಮ್ಮ ಅಭ್ಯರ್ಥಿ ಆಸೆ ಬಂದ್ರೆ ಮುಂದಿನ ಮೇಯರ್ ನಾವು ಹೆಂಗೆ ಹೊಡಿಬೇಕು ನಾವು ಎಲ್ಲ ತಯಾರು ಮಾಡ್ಕೊಂಡಿವಿ. ನೀವು ಏನದ ನಾವು ಫಸ್ಟ್ ಸಲ ಆಗ್ತದೆ BJP ಮೇಯರ್. ನಾಳೆ ನಾವು ಏನಾದ್ರು ಮೇಯರ್ ಮಾಡಿದಂದ್ರೆ ಹೊಸ BJP ಮೇಯರ್ ಆಗಿಲ್ಲ ಅಲ್ರಿ ಮತ್ತಾನ ಅರ್ಧ ಮುರ್ದಾಗೈತಿ. ಅದಕ್ಕೆ ಈ ಸಲ ನಮಗೆ ಅವಕಾಶ ಇದೆ. ಅದಕ್ಕೆ ಅದನ್ನು ಮಾಡ್ಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಭಾರತ್. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।